ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ವಿಜಯಪುರ ಅಂದ್ರೆ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕಿನ ಕುಮಟೆ ಗ್ರಾಮದಲ್ಲಿ ನಡೆದಿರತಕ್ಕಂಥ ಶ್ರೀ ಸುಕ್ಷೇತ್ರ ರೇವಣಸಿದ್ದೇಶ್ವರ ಜಾತ್ರೆ ಒಳಗ್ರಿ. ಇಲ್ಲಿ ಡೊಳ್ಳಿನ ಸಂಘದವ್ರು ಬಂದಿದ್ರಿ. 3 ಡೊಳ್ಳಿನ ಸಂಘದವ್ರು. ಯಾವ ಊರಿನವ್ರಪ್ಪ ಅಂದ್ರೆ ಕಾಜಿಬುಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರಿ. ಆಮೇಲೆ 2ನೇದವರು ಕಲ್ಬಿಳಿಗಿರಿ ಅಂದ್ರೆ ಮಡ್ಡಿ ಸಿದ್ದೇಶ್ವರ ಡೊಳ್ಳಿನ ಸಂಘದವ್ರಿ. ಅದಲ್ದನ ಕುಮಟೆದವ್ರಿ ರೇವಣಸಿದ್ದೇಶ್ವರ ಡೊಳ್ಳಿನ ಸಂಘದವ್ರಿ. 3 ಡೊಳ್ಳಿನ ಸಂಘದವ್ರಿ. ಭಾಳ ಚಂದ ಹಾಡ ಹಾಡಿದ್ರಿ ಕುಮಟೆದೊಳಗ್ರಿ ರೇವಣಸಿದ್ದೇಶ್ವರ ಜಾತ್ರೆ ಒಳಗ್ರಿ. ಒಬ್ಬರು ಹಾಡ ಕೇಳಿದ್ರಂತರೂ ಕಣ್ಣಾಗ ನೀರು ಬರ್ತಿದ್ವು. ಇನ್ನೊಬ್ರು ಹಾಡ ಅಂತೂ ಕೇಳಿದ್ರಿ ಜೀವನ ಹೆಂಗೆ ಮಾಡಬೇಕು ಅಂದ್ರೆ ಮಾನವ ಜನ್ಮ ಹುಟ್ಟಿದ ಮೇಲತ್ತ ಯಾವ ರೀತಿ ನಡ್ಕೋಬೇಕು ಭೂಮಿ ಮೇಲೆ ಅನ್ನೋದು ತಿಳ್ಕೊಂಡ್ರಿ. ಅದಲ್ದನ ಇನ್ನೊಬ್ಬರ ಹಾಡ ಕೇಳಿದ್ರಿ ನಮ್ಮ ದೇವರು ಯಾವ ರೀತಿ ಧರೆಗಿಳಿದು ಬಂದ, ನಮ್ಮ ದೇವರ ಭಕ್ತಿ ನಾವು ಹೆಂಗೆ ಇಡಬೇಕು, ದೇವ್ರ ನಮ್ಮ ಮೇಲೆ ಕೃಪಾ ಯಾವ ರೀತಿ ಐತಿ, ದೇವ್ರು ನಮ್ಮನ್ನು ಉದ್ಧಾರ ಮಾಡ್ಲಾಕಂತೇಳಿ ಯಾವ ರೀತಿ ಧರೆಗಿಳಿದು ಬಂದ್ರ ಅನ್ನೋದ್ರ ಬಗ್ಗೆ ಇತ್ತು. ಇದನ್ನೆಲ್ಲ ಹಾಡ ಕೇಳಿದ್ರೆ ಅವ್ರು 3 ಮಂದಿ ಡೊಳ್ಳಿನ ಹಾಡಾರಿ. ಇಟ್ಟರೆ ನನಗೆ ಅಂದ್ರೆ ನಾನಂತೂ ಇಷ್ಟು ಖುಷಿಯಾಗಿ ಹೋದ್ನಲ್ರಿ ಫ್ರೆಂಡ್ಸ. ಈಗಿನ ಜನ್ರೇಷನ್ದವರು ಈ ರೀತಿ ಡೊಳ್ಳಿನ ಹಾಡ ಕೇಳಾಕ ಹಾಡ್ಲಾಕ ಯಾರೂ ಅಲ್ಲ ಅಂತಾರ್ರಿ. ಅದಕ್ಕೆ ಇವ್ರಿಗೆ ಎಲ್ಲರಿಗೆ ಕಾಕ ಅವ್ರಿಗೆ ಆಮೇಲೆ ಅಣ್ಣ ಅವ್ರಿಗೆ ಏನು ಇವ್ರು ಡೊಳ್ಳಿನ ಹಾಡ ಇನ್ನೂ ಹಾಡ್ಕೊಂಡು ಈ ಜನಪದ ಸಾಹಿತ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಾರಲ್ರಿ. ಇವ್ರಿಗೆ ಎಲ್ಲರಿಗೆ 3 ಡೊಳ್ಳಿನ ಸಂಘದವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ನೀವು ಹಾಡ್ತಾ ಇರಿ, ನಿಮ್ದು ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ನಿಮ್ಮ ಡೊಳ್ಳಿನ ಸಂಘ ಅಂಥೇಳಿ ನಾ 3 ಡೊಳ್ಳಿನ ಸಂಘದವ್ರಿಗೆ ಹಾರೈಸ್ತೀನಿ ರೀ ನನ್ನ ಮನಪೂರ್ವಕವಾಗಿ. ಅದಲ್ದನ ಇವ್ರಿಗೆ ಎಲ್ಲರಿಗೆ ನಮ್ಮ ಡೊಳ್ಳಿನ ಸಂಘದವ್ರಿಗೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಹಳ್ಳಿನವ್ರು ಡೊಳ್ಳಿನ ಸಂಘದವ್ರಿಗೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಡೊಳ್ಳಿನ ಸಂಘಗಳು ಏನದಿರಿ ಡೊಳ್ಳಿನ ಸಂಘದವರು. ಆಮೇಲೆ ಭಜನಾ ಪದಗಳನ್ನ ಏನು ಹಾಡ್ತಿರಲ್ಲ ಅವ್ರಿಗೆ, ಭಜನಾ ತಂಡದವ್ರಿಗೆ. ಅದಲ್ದನ ಚೌಡ್ಕಿ ಅದು ಹಾಡ ಹಾಡ್ತೀರಿ ನೋಡ್ರಿ. ನಮ್ಮ ಎಲ್ಲಮ್ಮ ದೇವಿಯ ಚೌಡ್ಕಿ ಹಾಡ ಹಾಡತಕ್ಕಂಥ ತಂಡಗಳಿಗೆ ಜನಪದ ಸಾಹಿತ್ಯವನ್ನು ಯಾರ್ಯಾರು ಎಲ್ಲರೂ ನೀವು ಇನ್ನೂ ಅಂದ್ರೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಿರ್ಲಿ. ಎಲ್ಲರಿಗೂ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ನಿಮಗೆಲ್ಲರಿಗೂ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ. ನೀವು ಪ್ರತಿಯೊಬ್ಬರೆಲ್ಲ ಯಾವುದೇ ಜನಪದ ಸಾಹಿತ್ಯ ಇರಲಿ, ಭಜನಾ ಮಂಡಳಿಯವ್ರು ಇರಲಿ, ಡೊಳ್ಳಿನ ಹಾಡ ಹಾಡೋರು ಇರಲಿ, ಚೌಡ್ಕಿ ಹಾಡ ಇರಲಿ, ನೀವು ಪ್ರತಿಯೊಬ್ಬರೆಲ್ಲ ನನಗೆ ಕರೆದ್ರಿ ಅಂದ್ರೆ ಬಂದ ನಾನು ನಿಮ್ಮ ಹಾಡಿನ ವಿಡಿಯೋಗಳನ್ನ ಮಾಡಿ ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಸಂದೇಶ ಕೊಡ್ತೀನಿ. ಏನು ಕೊಡ್ತಾನಪ್ಪ ಅಂದ್ರೆ ಈಗಿನ ಯುವ ಪೀಳಿಗೆಯವರು ಅಂದರು ಈಗಿನ ಜನ್ರೇಷನ್ದವ್ರಿಗೆ ಈ ಹಾಡ ಗೊತ್ತಿರೋದಿಲ್ಲ, ಯಾವ ರೀತಿ ಹಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆಮೇಲೆ ಅವ್ರಿಗೆ ಕೇಳಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅಂಥ ಸಮಯದಲ್ಲಿ ನೀವು ಹಾಡ್ತಿರ್ತಕ್ಕಂಥ ಹಾಡುಗಳನ್ನ ನಾವು ವಿಡಿಯೋ ಮಾಡಿ ಅವರು ಯಾವಾಗಾದರೂ ತಮ್ಮ ಸಮಯದ ಬಿಡುವಿದ್ದಾಗ ಒಂದು ಸಲ ಈ ಹಾಡನ್ನು ಕೇಳಿದ್ರೆ ಅವ್ರ ಮನ ಪರಿವರ್ತನೆ ಆಗಿ ಅವರು ಕೂಡ ಏನು ಮಾಡ್ತಾರೆ, ಈ ಹಾಡನ್ನು ಉಳಿಸ್ಕೊಂಡು ಇನ್ನಷ್ಟು ಬೆಳೆಸ್ಕೊಂಡು ಹೋಗ್ತಾರೋ. ಪ್ರತಿಯೊಬ್ಬರಿಗೆಲ್ಲ ಇದು ಒಂದು ಏನಾಗ್ತೈತೆ ರೀ ಅಂದ್ರೆ ಹಾಡ್ಲಕ್ಕ ಒಂದು ಅಂದ್ರೆ ಮುಂದಿನ ಪೀಳಿಗೆಯವ್ರಿಗೆ ಹಾಡು ನೋಡ್ಕೊಂಡು ಹಾಡು ಅದಲ್ದನ ಅವ್ರು ಯಾವಾಗ ಬೇಕಾದರೂ ಈ ವಿಡಿಯೋಗಳನ್ನ ನೋಡಿದಾಗ ಅವರಿಗೆ ಇಂಟ್ರೆಸ್ಟ್ ಆಗಬೇಕು. ಆ ರೀತಿನ ಏನು ಮಾಡ್ತೀನಿ ರೀ ವಿಡಿಯೋಗಳನ್ನ ಹಾಕಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ. ಸೋಷಿಯಲ್ ಮೀಡಿಯಾ ಅಂದ್ರೆ ಯಾವ್ಯಾವ ನಂದು ಚಾನಲ್ ಅದಾವ ಅಂದ್ರೆ ಯೂಟ್ಯೂಬ್ ಚಾನಲ್ದೊಳಗೆ ಅಪ್ಲೋಡ್ ಮಾಡ್ತೀನಿ ರೀ, ಇನ್ಸ್ಟಾಗ್ರಾಮ್ದೊಳಗೆ, ಫೇಸ್ಬುಕ್ ಒಳಗೆ ಎಲ್ಲ ಕಡೆನೂ ನೀವು ಏನು ಜನಪದ ಸಾಹಿತ್ಯವನ್ನು ಉಳಿಸ್ಕೊಂಡು ಹೊಂಟಿರಲ್ರಿ. ಎಲ್ಲ ಡೊಳ್ಳಿನ ಹಾಡುಗಳನ್ನಾಗಲಿ, ಚೌಡಿಕೆ ಹಾಡುಗಳನ್ನಾಗಲಿ, ಭಜನಾ ಪದಗಳನ್ನಾಗಲಿ ಪ್ರತಿಯೊಂದೆಲ್ಲ ನೀವು ಕರೆದ್ರೆ ನಿಮ್ಮ ವಿಡಿಯೋವನ್ನು ಮಾಡಿ ನಾ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಸಂದೇಶ ಕೊಡ್ತೀನಿ. ಈಗಿನ ಜನ್ರೇಷನ್ದವ್ರಿಗೆ ಹಾಡ ನೋಡಿ ಕಲೀಲಕ್ಕಾಗಲಿ ಮತ್ತು ಇನ್ನಷ್ಟು ನಿಮಗೆ ಪ್ರೋತ್ಸಾಹ ಕೊಡ್ಲಾಕ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಾಕ ನಮ್ಮ ಜನಪದ ಸಾಹಿತ್ಯವನ್ನು ಏನು ಮಾಡ್ತೀನಿ ರೀ ನಾ ಎಲ್ಲ ಪ್ರತಿಯೊಬ್ಬರಿಗೆಲ್ಲ ಸಂದೇಶವನ್ನು ಕೊಡ್ತೀನಿ ಅಂತ ಹೇಳ್ತಾನು. ಈಗ ನಮ್ಮ ಡೊಳ್ಳಿನ ಸಂಘದವ್ರು ಇವತ್ತು ಯಾರು ಹಾಡ ಹಾಡಿದ ಹಾಕಕ್ಕೆ ಅದನ್ನಪ್ಪ ಅಂದ್ರೆ ನಮ್ಮ ಕಾಜಿಬುಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು. ಇವರು ಚಂದ ಹಾಡ ಹಾಡ್ಯಾರು, ಕೇಳ್ರಿ. ನಾ ಈಗ ಅವ್ರದ್ದು ವಿಡಿಯೋ ಹಾಕ್ತಾರೆ ಮುಂದೆ ಯಾವ ರೀತಿ ಹಾಡ್ಯಾರ ಅಂತ ಹೇಳಿ. ಕಾಜಿಬುಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಯಾವ ಹಾಡ ಹಾಡೋದಾರಪ್ಪ ಅಂದ್ರೆ ಮಾನವ ಜನ್ಮಕ್ಕೆ ನಾವು ಏನು ಹುಟ್ಟಿರ್ತೀವಲ್ರಿ ಇಲ್ಲಿ ನಾವು ಯಾರೂ ಸ್ವಾರ್ಥಿ ಆಗಬಾರ್ದು, ಎಲ್ಲರೂ ನನ್ನವರು ತನ್ನವರು, ನಾವು ಒಮ್ಮೆ ನಾನಾ ಜಾನ್ ಅಂಥೇಳಿ ಜಗದ ಮೇಲೆ ಮೆರಿಬಾರ್ದು, ನಾನಾ ಶಾನೆ ಅಂಥೇಳಿ. ಎಲ್ಲ ಅಂದ್ರೆ ನಾವು ಶಾನೆ ಅಂತ ಮೆರೆದ ಒಮ್ಮೆ ಮಾನ ಕಳ್ಕೊಂಡ್ರೆ ಮಡಿಕಿಗೆ ತೂತು ಬಿದ್ದಂಗ ಅಂಥೇಳಿ ಭಾಳ ಚಂದ ಹಾಡ ಹಾಡ್ಯಾರಿ ಫ್ರೆಂಡ್ಸ್. ಮಡಿಕಿಗೆ ತೂತು ಬಿದ್ದ ಮೇಲೆ ಯಾವ ರೀತಿ ಪ್ರಯೋಜನ ಇರೋದಿಲ್ಲ, ಅದ್ರೊಳಗೆ ನೀರ ನಿಂದ್ರೋದಿಲ್ಲ. ಹಂಗೆ ನಮ್ಮ ಮಾನವ ಜನ್ಮದೊಳಗು ನಮಗೆ ಒಮ್ಮೆ ಕಳಂಕ ಅಂದ್ರೆ ಒಮ್ಮೆ ನಮ್ಮ ಹೆಸರು ಕೆಟ್ಟತಂದ್ರೆ ವಾಪಸ್ ಏನಾಗೋದಿಲ್ರಿ, ನಮ್ಮ ಜನ್ಮ ಸಾರ್ಥಕ ಆಗೋದಿಲ್ಲ, ಯಾರೂ ಬೆಲೆ ಕೊಡೋದಿಲ್ಲ ಅಂತಕ್ಕಂಥ ಹಾಡ ತಿಳಿಸಿ ಹೇಳ್ಯಾರಿ ಭಾಳ ಚಂದ. ಬೀರಣ್ಣ ದೇವರ ಅಕ್ಕ ಮಾಯಕ್ಕನ ಕರಿಲಿಕ್ಕೆ ಯಾವ ರೀತಿ ಅಕ್ಕನ ಗಂಡನ ಮನೆಗೆ ಹೋಗಿ ಕರ್ಕೊಂಡು ಬಂದರು ಅಂತಕ್ಕಂಥ ಒಂದು ಸನ್ನಿವೇಶದ ಹಾಡೈತಿ. ಕೇಳ್ರಿ ನೀವು ಎಲ್ಲರೂ. ನನಗಂತೂ ಕೇಳಿ ಭಾರಿ ಖುಷಿ ಆಯ್ತು. ಈಗ ಮುಂದೆ ಅವ್ರು ಹಾಡ ಹಾಡಿದ ಹಾಕಿನ ಕೇಳ್ಕೊಂಡು ಬರೀ ನಾ ಆಮೇಲೆ ಭೇಟಕ್ಕನ್ ಫ್ರೆಂಡ್ಸ್. ಯಾವ ಹಿಡಿತಾನ್ರಿಪ್ಪ, ಏನಾಗ್ತದ? ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ರಿಗೆ ತ್ರಾಸ ಮಾಡೋದು, ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡುದು, ಇನ್ನೊಬ್ರು ಮುಣಗುಸೋದು ಯಾವ ಮಾಡ್ತಲ್ಲ. ಏನಾಗ್ತದ
ಹೌದ್ರಿಪ್ಪ ಅವನಿಗೆ ನರಕ ಅಂತ ಹೇಳ್ಯಾರ. ಹೌದ್ರಿಪ್ಪ ಖರೇದ ಮಾತ. ಅದಕ್ಕೆ ಇರ್ಲಿ ಬಾಳೆಯನ್ನು ಮಾತಾಡೋದು ಬೇಡ. ಹಾ ಈಗ ವಿಷಯ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ ವಿಷಯ? ಯಾವ ನಮ್ಮ ತಂಗಿದ ನಮ್ಮ ಜೋಡಿ ಬರ್ಲಾಕತ್ತೆ ಇದು 3ನೇ ಪಳಿ. ಹೌದು 3ನೇ ಪಳಿ ಅದ. ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಇವತ್ತಿನ ದಿವಸ ಕುಮಟಿ ಗ್ರಾಮದಾಗ ಯಾವ ಕಾಶಿಲಿಂಗೇಶ್ವರ ಗಾಯನ ಸಂಘ ಕಾಜಿ ಬೆಳಿಗ್ಗೆ ಯಾವ ತಾಲೂಕು ಜಮಖಂಡಿ ಜಿಲ್ಲಾ ಬಾಗಲಕೋಟ. ಹೌದು ಇವತ್ತಿನ ದಿವಸ ಎಲ್ಲಿಗೆ ಬಂದಿಪ್ಪ ಅಂತ ಕೇಳಿದ್ರ, ಎಲ್ಲಿಗೆ ಬಂದ್ರಿಪ್ಪ ಇವತ್ತ? ಯಾವ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕ ಸುಕ್ಷೇತ್ರ. ಯಾವ ಸುಕ್ಷೇತ್ರ, ಪುಣ್ಯದ ಕ್ಷೇತ್ರ, ಪಾವನ ಕ್ಷೇತ್ರ, ಹೌದು ಅನ್ನದ ಕ್ಷೇತ್ರ. ಹೌದ್ರಿಪ್ಪ ಯಾವ ರೇವಣ ಸಿದ್ದನ ಗುಡಿ ಮುಂದೆ ಬಂದು ಕುಮಟೆದೂರೊಳಗೆ ಹಾಡಿಕೆ ಚಾಲು ಮಾಡಿದ್ದೆವು. ಮಾಡಿದ್ದಾಗ್ಯದ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಮುಂದ ಯಾವ ಇನ್ಕ ಕೆಲವೊಂದು ಮಾತುಗಳನ್ನ ಹೇಳ್ರವ್ರ. ಏನೇನು ಹೇಳಿದ್ರಿಪ್ಪ? ಕೆಲವೊಂದು ಮಾತುಗಳು ಯಾರ ಜಗದಾಡಿ ಹಾಡ್ರು, ಕುಣದಾಡಿ ಹಾಡ್ರು, ಹಿಂಗ ಏನೇನ ಮಾತಾಡ್ಲತ್ತಿದ್ರು. ಹೌದ್ರಿಪ್ಪ ಊರಿಗೆ 9-10 ಮ್ಯಾಲ ಅಂತ ಹೇಳ್ರ. ಹೌದು ಯಾಕಪ್ಪ ಅಂದ್ರ ಮ್ಯಾಲ ಎಷ್ಟಾಗಲಿ ಅವ್ರವ್ರ ಭಕ್ತಿ ಅವ್ರ ಸಂಗಾಟದ. ಹೌದು ಖರೇದ ಮಾತ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಈಗ ನಾವು ಹಾಡ್ಲಕತ್ತ 10-12 ವರ್ಷ ಆಯ್ತು. ಹೌದು ಯಾವ ರೇವಣ ಸಿದ್ದೇಶ್ವರ, ಕರಿ ಸಿದ್ದೇಶ್ವರ, ಕಾಶಿಲಿಂಗೇಶ್ವರ ಕೃಪಾ ಆಶೀರ್ವಾದದಿಂದ, ಹೌದು ಕೃಪಾ ಆಶೀರ್ವಾದದಿಂದ ಯಾವ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕ, ಹೌದು ಯಾವ ರನ್ನ ಬೆಳಗಲಿ ಗ್ರಾಮದೊಳಗ, ಹೌದು ಯಾವ ದೇವರ ಆಶೀರ್ವಾದದಿಂದ 5 ಫುಟ್ ಡಾಲ 5 ತಲೆ ಬೆಳ್ಳಿ ಕಡಿ ತಂದಿವತ್ತೆ. ಮಾತ ಪ್ರಥಮದಲ್ಲಿ ಗೆದ್ದು ತಂದಾಗ ಏನಾತ್ರಿಪ್ಪ? 2ನೇ ಸಲ ಮತ್ತೊಮ್ಮೆ ಕರೆಸಿರು. ಹೌದು ಯಾಕಪ್ಪ ಅಂದ್ರ ಸ್ವಚ್ಛ ಮಾತಾಡೋರು ಮಾತಾಡೋರು ಇದ್ರೆ ಎಂದು ಸುಖ ಆಗುದಿಲ್ಲ. ಖರೇದ ಮಾತ. ಯಾವ ಭಕ್ತಿದಿಂದ ದೇವರಿಗೆ ದುಡಿದ್ರೆ ದೇವರ ನಮ್ಮ ಸಮಾನ ಕೈ ಎತ್ತಿ ಹೇಳ್ತಾನ. ಹೌದು ಖರೇದ ಮಾತ. ಅದಕ್ಕೆ 2ನೇ ಸಲನು 5 ಫುಟ್ ಡಾಲ 5 ತಲೆ ಬೆಳ್ಳಿ ಕಡಿ ತಂದಿದ ಖರೇದ. ಯಾವ ಮಾಳಿಂಗೇಶ್ವರ ಒಂದ್ ಸ್ವಲ್ಪ ಶಾಂತ ಯಾವ ಕಲಬೆಳಗಿ ಗ್ರಾಮದೊಳಗೆ ಮಾಳಿಂಗೇಶ್ವರ ಗುಡಿ ಒಳಗೆ ಕಟ್ಟಿದ್ವು. ಖರೇದ ಮಾತ. ಇನ್ನೂ ಒಂದು ನಮಗ ಆಸೆ ಅದ. ಏನಲ್ಲ ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ಅದ ಯಾವ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕ, ಹೌದು ರನ್ನ ಬೆಳಗಲಿ ಒಳಗೆ ಯಾವ ನಮ್ಮ ಕರಿ ಸಿದ್ದೇಶ್ವರ ಗಾಯನ ಸಂಘ ಕುಮಟೆದ ಮೇಳವನ್ನು ತಗೊಂಡು ಹೋಗಿದ್ದು ಖರೇದ ಮಾತ. ಯಾವ ಮಂಗಳಾರತಿ ಮಾಡೋ ಟೈಮ್ ಒಳಗ ಏನಾಗಿತ್ರಿಪ್ಪ? ಅಲ್ಲಿ ಈಕ್ವಲ್ ಆಗಿ ಕೂತಿತ್ತು. ಒಂದೇ ಒಂದು ಪಾಯಿಂಟ್ ಲೈನ್ ಎಲ್ಲ ಈಕ್ವಲ್ ಆಗಿ ಕೂತಿತ್ತು. ಹೌದು ಆಗಲ್ಲಿ ಹಿರಿಯರೊಂದು ಮಾತು ಹೇಳ್ರವ್ರ. ಏನ್ ಹೇಳಿದ್ರಪ್ಪ ಹಿರಿಯರ? ಕುಮ್ಮುಟಿಗೆ ಊರು ಅಂದ್ರ ಪರಿಸಿದ. ಹೌದು ಗಾಡಿ ರೇಸಿಗೆ ಹಣ್ಣು ಅದಕ್ಕಾಗಲಿ ಕುಮ್ಮುಟಿಗೆ ಊರು ಅಂದ್ರ ಎತ್ತಿದ ಕೈ ಅದ. ಹೌದು ಖರೇದ ಮಾತ. ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತದ ಕಮಿಟಿ ಅವ್ರು ಅಂದ್ರಲ್ಲಿ. ಹೌದು ಖರೇದ ಕಮಿಟಿ ಅವ್ರು ಅಂದಿದ ಮಾತ. ಎಲ್ಲಪ್ಪ ನೀವು 2 ಮೇಳಗಳ ಹೊಂದಾಣಿಕೆ ಆಗ್ರಿ, ನಿಮ್ಗೊಂದು ಸಾಮಾನು ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಪ್ಪ ಅಂದ್ರೆ ಮುಂದಿನ 2 ತಾರೀಕ 2 ಮೇಳನ ಕೊಡಿಸ್ತೇವೆ ಹೇಳ್ರು. ನಮ್ಮ ಮೇಳಲ್ಲಿ ನಮ್ಮ ಕೈವಾರದಾಗ ಉಳಿಲಿಲ್ಲ. ಅರ್ಧ ತಾಸು ಟೈಮ್ ಕೊಟ್ಟಾಗ ಹೋ ಅಂದ್ ಬಿಟ್ರು. ಅದಕ್ಕೆ ಹೋಯ್ತು. ಹೌದು ಯಾಕೆ ಪಾಟ್ ಕೇಳಿದ್ರ ಏನಾತ್ರಿಪ್ಪ ಮುಂದ? ಇದು ಗಾಳಿ ವಿದ್ಯೆ ಯಾವ ಟೈಮ್ದಾಗ ಬರ್ತದ ಯಾವ ಟೈಮ್ದಾಗ ಹೋಗ್ತದ ಗೊತ್ತಿಲ್ಲ. ಹೌದು ಖರೇದ ಮಾತ. ಅದಕ್ಕೆ ಬಾಳ ಎಲ್ಲ ಮಾತಾಡ್ಲಾರ್ದ ಈಗ ಒಂದು ಸತ್ಯ ಸುಂದರ ಚಾಲ ಹಾಡಿ ಅದಕ್ಕೆ ಸರ್ ಯಾವ ಸತ್ಯ ಸಂಘದಾಗ ದುಡಿಲಾಕತ್ತೆ 10-12 ವರ್ಷ ಆಯ್ತು. ಸುಳ್ಳು ಅಂತರೂ ನಾವು ಎಂದು ಮಾತಾಡಂಗಿಲ್ಲ ಮಾತಾಡುವುದಿಲ್ಲ. ಯಾವ ರೇವಣ ಸಿದ್ದ ಕರಿ ಸಿದ್ದೇಶ್ವರ ಕಾಶಿಲಿಂಗನ ಆಶೀರ್ವಾದ ಇದ್ರೆ ಕುಮಟಿಗೆ ಒಳಗೆ 5 ಫುಟ್ ಡಾಲ್ ಬಂದು ಕತ್ತಲು ಸಭೆಗಳಿಗೆ ಹೌದು ಖರೇದ ಮಾತ. ಸವಿಕರ ನಿಶಮನೆ ಪ್ರಾರ್ಥನೆ.
ಸತ್ಯ ನಡುವ ಶಿವಾಗತಾನೆ ಸಾತ ಕಾರ್ಯ ನಡುವ ಶಿವಾಗತಾನೆ ಸಾತ ಅಕ್ಕನ ಕರಳು ಹೋದೆ ನನ್ನ ಸ್ವಂತ ಅಪ್ಪನಗ ಕಳಿಸಿ ಮಾಡಿ ಅಂತ ಗಾತ ಕಟ್ಟಾರ ಮಾನಿಕ ಮೋತ ಸೇದಿ ಪಾಲಿಗೆ ಕಟ್ಟಾರ ಮಾನಿಕ ಮೋತ ಬಂಗಾರ ಹಾಗೆ ನಡೆದು ಬೀರನ್ನ
ಮತ್ತೆ ಹೇರಿರುತ್ತವ ಕಂಠಯತ್ತ. ಹೇಜಿ ಪರ್ಲಿಗೆ ಕಟ್ಟಾರ ಮಾಣಿಕ ಮೋಕ್ಷ, ಹೇಜಿ ಪರ್ಲಿಗೆ ಕಟ್ಟಾರ ಮಾಣಿಕ ಮೋಕ್ಷ. ತಮ್ಮನ ಮನೆ ಕಡೆ ಸವಾಲ್, ದೇವನ ಮನೆ ಕಡೆ ಸವಾಲ್. ತಮ್ಮನ ದಾರಿ ನೋಡ ಮ್ಯಾಲಿಗೆ ನಿಂತ, ದೇವನ ದಾರಿ ನೋಡ ಮ್ಯಾಲಿಗೆ ನಿಂತ. ತಮ್ಮನ ದಾರಿ ನೋಡ ಮ್ಯಾಲಿಗೆ ನಿಂತ, ದೇವನ ದಾರಿ ನೋಡ ಮ್ಯಾಲಿಗೆ ನಿಂತ. ತಮ್ಮನ ಮಗನ ತಮ್ಮನ ತಂದಲ್ಲ ಅವನಿಗೆ ಬರುತ್ತಿದ್ದ. ಊರನ ಬಾಯರಿಗೆ ಮಾಯ, ಊರನ ಬಾಯರಿಗೆ ಮಾಯ ಹೇಳಿ ಬಂದ ಸುತ್ತ. ಅಕ್ಕನ ನೆದ್ರ ತಮ್ಮನ ಮ್ಯಾಲ ಬೇತ್ತ, ನೀರುನ ನೆದ್ರ ಮಾಯನ ಮ್ಯಾಲ ಬೇತ್ತ. ನೋಡಿ ಅಕ್ಕ ಮಾಯವನ ಬಾಳ ಬಂದಾಯ್ತ. ಅದಕ್ಕ ಏನಾತ್ರಿಪ್ಪ ಮಹಾತ್ಮರಾಗಿರ್ತಂತ ಮಾತಿನ ಮಾತು ಹಿಂಗ ಹೇಳ್ತಾರಲ್ಲ, ಹೆಂಗ ಹೇಳ್ತಾರ್ರಿಪ್ಪ? ಜಗ ಹುಟ್ಟಿದ ಮೊದಲು ಹುಟ್ಟಿದವ ಜಂಗಮ, ನಾವು ಎಲ್ಲಾರು ಹುಟ್ಟಿದೊಂದು ಹಂಗಮ. ಹೌದು ಹೌದು, ಜಗ ಹುಟ್ಟಿದ ಮೊದಲು ಹುಟ್ಟಿದವ ಜಂಗಮ, ನಾವು ಎಲ್ಲಾರು ಹುಟ್ಟಿದೊಂದು ಹಂಗಮ. ಹೌದು, ಖರೇದ ಮಾತ ಮಡ್ಡಪ್ಪ. ಇದು ಪ್ರಪಂಚ ಬರೀ ತಿಂದು ಚಿಂಗಮ. ಹೌದು ಹೌದು, ಇಂತ ಒಂದು ಹಬ್ಬ, ಒಂದು ಹರಿಕತೆ, ಒಂದು ಜಾತ್ರೆ ದಿನ ಎಲ್ಲಾರು ಕೂಡ್ಕೊಂಡು ಮಾಡಿದ್ರೆ ಇದೇ ಒಂದು ಕೂಡಲ ಸಂಗಮ. ಹೌದು, ಇದೇ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಹೌದಿಲ್ಲ? ಹೌದು. ಅದಕ್ಕ ಒಂದೇ ಸಂದ ಬಂದ ಸ್ತೋತ್ರ ಮಾಡಿ ಎರಡನೇ ಸಂದಿ ಪಾಳೆ ಕೊಟ್ಟಾರ ಕಾಲಕ್ಕೆ ಅವ್ರಿ. ಹೌದು ಹೌದು, ಕರೆಯದ ಮಾತ. ಮಡಪ್ಪ ಮ್ಯಾಳಗಳು ಬಾಳ ಅದಾವು. ಹೌದು, ಮಾತಾಡ ಕೂತ್ರೆ ಎಲ್ಲರಿಗೂ ಟೈಮ್ ಸಿಗಂಗಿಲ್ಲ ಸಿಗಂಗಿಲ್ಲ ಸಿಗಂಗಿಲ್ಲ. ದೊಡ್ಡ ಜಾತ್ರೆ ಅದ. ಹೆಂಗಿರ್ಬೇಕು ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್. ಹೌದು, ಕರೆಯದ ಮಾತ. ಎಷ್ಟು ತುಸು ತಿಥಿ ಎಷ್ಟು ಜೀರ್ಣ ಆಗತ್ತೆ. ಹೌದು, ಬಾಳ ತಿಂದ್ರೆ ಅಜೀರ್ಣ ಆಗತ್ತೆ, ಸಾಯ್ಲಕ್ಕೆ ತಿನ್ನೋದಾಗತ್ತೆ ಬಾಳ. ಹೌದು, ಕರೆಯದ ಮಾತ. ಅದಕ್ಕೆ ನಾಕೆ ಮಾತು ಮಾತಾಡಿ ಮುಂದ ಮಾತು ಉಭಯ ಕಲಾವಿದರದಾರ. ಹೌದು, ಅವ್ರಿಗೆ ಚಾನ್ಸ್ ಕೊಡುವಂತ ಅಂತಕ್ಕಂತ ಹೇಳಿ ನಮ್ಮ ಮಾಸ್ತರ್ ಹೋದ್ರು ನಾಲ್ಕ ಮಾತನ್ನ ಮಾತಾಡ್ರಿ ಮಾಸ್ತರ್ ಅವ್ರ. ಹೌದು, ಬಾಳ ಉದ್ದಕ ಮಾತಾಡ್ರಿ, ಮ್ಯಾಳಗಳು ಬಾಳ ಅದಾವ. ಹೌದು, ಖರೇದ. ಎಲ್ಲಿಗೆ ಮತ್ತು ಮಾಡ್ಯಪ್ಪ? ಎಲ್ಲಿಗೆ ಇವತ್ತರಿಪ್ಪ ಇದು? ಅಕ್ಕನ ಕರೆಯ
ಬಂದಂಗಾಯ್ತು ಕೇತ ಅಕ್ಕನ ಕರ ಬಂದಂಗಾಯನ ಕೇತ ಮನೆಯಾಗ ಕರ್ಕೊಂಡು ಅಕ್ಕ ಹೋಗಿ ಮಾಡಲ ಗಾತ ಹಠ ಮಾಡಿ ಕಾಡನ ಅಕ್ಕಗ ಮಾತ ಹಠ ಮಾಡಿ ಕಾಡನ ಅಕ್ಕಗ ಮಾತ ಊಟ ಮಾಡುವಾಗ ನಗರದಲ್ಲಿಗೆ ಬೇಕಾಗಿ ಮಾತ ಮನೆಯಾಗ ಕರ್ಕೊಂಡು ಅಕ್ಕ ಹೋಗ್ಯಾಳ ಹೋಗಿ ಮಾಡಲ ಘಾಟ ಹಠ ಮಾಡಿ ಕಾಯನ ಅಕ್ಕಗ ಮಾತ ಹಠ ಮಾಡಿ ಕಾಯನ ಅಕ್ಕಗ ಮಾತ ನಗರ ಗದ್ದಿಗೇರಿ ಬಿರಲ ಕುಂತ ನಗರ ಗದ್ದಿಗೇರಿ ಬಿರಲ ಕುಂತ ಮಾಡಿ ಉಳಿಸಾಲ ಸೋತ ಮುಂದಿನ ಸಂದಿಗೆ ಹೇಳ್ತೇವೆ ಮಾತಾ ಕಾಜಿ ಬೆಳಿಗ್ಗೆ ಜಾಹೀರಾಯ್ತು ಸೋತ ಹುಡುಗಿಗೆ ಊರ ಜಾಹೀರಾಯ್ತು ಸೋತ ಶಿವನಿಗೆ ಶಿವರಾಯ ಜಗದಾಗ ಅನಸುವನಿಗೆ ಮೋಕ್ಷ ಪಂಡಿತರಲ್ಲಿ ಸೌನೆ ಪ್ರಾರ್ಥನೆ ಹೇಳುತ್ತಾ ಅದಕ್ಕೆ ಧ್ಯಾನಿಗಳು ಮತ್ತೆ ಹಿಂಗ ಹೇಳ್ತಾರ ಹೆಂಗ ಹೇಳ್ತಾರ್ರಿಪ್ಪ ಕುರಿಯಾಗ ಹೊಕ್ಕಂಗೋ ತೋಳ ಹಳದಾಗ ಬಂದಂಗೋ ಜೋಳ ಹಾಡ್ಲ ಕೂಡ್ಯವು ಮ್ಯಾಳ ತಾಳ ತಪ್ಪರ ಅಲ್ಲ ತಮ್ಮ ನಿನ್ನ ಮ್ಯಾಳ ಅಂತ ಹೇಳ್ತಾರ ಹೌದು ಕರೆಯದ ಮಾತ ತಾಳ ನಂತರ ಸಂಸಾರದೊಳಗು ಬಹಳ ಮಹತ್ವದ ಹೌದು ಹಾಡವ್ರಿಗೆ ತಾಳ್ಬೇಕ ಹೌದು ಗಂಡ ಎಂತಿ ಸಂಸಾರದೊಳಗೆ ತಾಳ್ಬೇಕ ಹೌದು ಮಾತಾಡ್ಲಕ್ ನಮ್ ಬಾಯಿ ಒಳಗೆ ತಾಳ್ಬೇಕ ಹೌದು ಕರೆಯದ ಮಾತ ಭೂಮಿ ಒಳಗೆ ಬೀಜ ಹಾಕ್ಬೇಕಾದ್ರೆ ಬಿತ್ತಲಕ್ಕ ತಾಳ್ಬೇಕ ಹೌದು ಕರೆಯದ ಮಾತ ತಾಳಿ ನಾವು ಬಾಳ್ಸನ ಅಂತೇಳಿ ಇಂತ ಪಟಕದ ಹಿರಿಯರು ಹೇಳ್ತಾರ ಹೌದು ಕರೆಯದ್ರೆ ಇಂತ ಗೊತ್ತಾರ ನಮ್ ಕಾಕಾವು ಅದಕ್ಕೆ ಯಾವ ನಮ್ಮ ವಾಕ್ಯ ಒಳಗೆ ಸ್ವಸ್ಥನ ಪದವನ್ನು
ಕೇಳಿ ಯಾವ ನಮ್ಮ ಅಯ್ಯನದಂತವ್ರು ಏನ್ ಮಾಡ್ಯಾರಿಪ್ಪ? ಶಿವರಾಯ ರಾಮಪ್ಪ ಮತ್ತೆ ಸೊನ್ನದ ಸಾಕಿನ ಕುಮಟೆ ಇವರಾದ್ರು ಕೂಡ 51 ರೂಪಾಯಿ ಕೊಡ್ತಾರೆ ಅವರಿಗೆ ಗುರು ಕಾಶಿಲಿಂಗ ಮುತ್ತ ಮಾಡಿರಯ್ಯ ಆ ಕಪ್ಪು ಪಡೆಯುವ ಸದವಾದ ಕಾಲ ಕೊಟ್ಟು ಕಾಪಾಡಂತ ದೇವ್ರ ಹೌದು ಖರೇದ. ಇನ್ನೊಂದು ಭಕ್ತ ಬರೀ ಇದರಂತೆ ಯಾವ ನಮ್ಮ ವಾಕ್ಯವಾದ ಸುಸ್ಥಾನ ಪದವನ್ನು ಕೇಳಿ ಯಾವ ಹಾಲು ಮತದ ತಾಯಿ ಗರ್ಭದಲ್ಲಿ ಜನಿಸಿ ಬಂದು ಯಾವ ಕರಿಸಿದ್ದೇಶ್ವರ ಗದ್ದಿಗೆ ಪೂಜಾರಿಗಳಂತವ್ರು ಏನ್ ಮಾಡ್ಯಾರಿಪ್ಪ? ಏನೋ ಮಕ್ಕಳು ಕುಣಿದಾಡ್ರೆ ಹಾಡ್ಯಾರ ಹೆಂಗಾರೆ ಹಾಡ್ಯಾರ ಸೇವೆ ಹೌದು ಮಕ್ಕಳು ಹಾಡಿದ ನೋಡಿ ಹವ್ಯಾಸದಿಂದ 51 ರೂಪಾಯಿ ಕೊಟ್ಟಾರ. ಹೌದು ಕಲ್ಲಪ್ಪಕ್ಕ ಹಿರೇಕುರ್ಬರ ಸಾಕಿನ ಕುಮಟೆ ಇವರಾದ್ರು ಕೂಡ 51 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ 200 ಬೇರಪ್ಪ ವಿಜಂತಿ ಮಾಪ ಕೋಣರ್ ಕಸಿದ ಸಳಿಕೋದ ಕಾಶಿಲಿಂಗ ಗೋಟೆಪ್ ಕಾಶಿಲಿಂಗ ಕುಮ್ಮಡಿಗೆ ಕರೆದವರ ಸದವಾದ ಕಾಲ ಕೊಟ್ಟು ಕಾಪಾಡಲಿಂದ ದೇವರಲ್ಲಿ ಬೇಡಿಕೆ. ಹೌದು 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 ಹೌದು. ಸಭಾ ಪಂಡಿತರಲ್ಲಿ ಸೋನೆ ಪ್ರಾರ್ಥನೆ ಹೇಳುತ್ತಾ ಯಾಕಂದ್ರ ಮಾತಾಡೋದು ಬಹಳ ಹೇಳ್ತಾರ, ಯಾಕ ವಚನ ಹೇಳ್ಕೊತ ಕೊಂಡ್ರಂಗಿಲ್ಲ. ಹೌದು ಅದಕ್ಕೆ ಯಾವ ಪಾತ್ರ ಈಗ ಸದ್ಯದಾಗ ಯಾವ ನಮ್ಮ ಕರ್ನಾಟಕ ಮಾರಾಟದೊಳಗ ತಿರುಗಾಡು ಮ್ಯಾವ ಯಾವ್ದಪ್ಪ ಅಂತಂದ್ರ ಚಿಕ್ಕ ವಯಸ್ಸಿನಾಗ ಚೊಕ್ಕಾಗಿ ಕಿರೀಟಿ ದ್ವಾರದಾಗ್ಯದ. ಹೌದು ಯಾರ ಪಾತ್ ಕೇಳಿದ್ರ ಯಾರಿಪ್ಪ? ಯಾವ ಮಡ್ಡಿ ಸಿದ್ದೇಶ್ವರ ಗಾಯನ ಸಂಘ ಹೌದು ಮುಖ್ಯ ಗಾಯಕಿ ಪವಿತ್ರ ಅಡ್ಡಸರ ಹೌದು ಸೊನ್ನದ ಅದಕ್ಕೆ ಇವರಾದ್ರೂ ಕೂಡ 51 ರೂಪಾಯಿ ಕೊಡ್ತಾರೆ. ಅವ್ರ ಮ್ಯಾಲ ಕರ್ನಾಟಕ ಮಾರಸ ಜೈವರ ಹಿಡಿಯುತ್ತ ಶಕ್ತಿ ಕಾಶಿಲಿಂಗ ಮಡ್ಡಿಸಿದ್ದ ಸಲವಂದ ಕಾಲ ಕೊಟ್ಟು ನಡೆಸಲಂತ ದೇವರಿಗೆ ಬಿಡಿ. ಹೌದೌದು. ಸಭಾ ಪಂಡಿತರಲ್ಲಿ ಸಭೆಯ ಪ್ರಾರ್ಥನೆ. ಹಾಲ ಮತದಲ್ಲಿ ಹೊತ್ತ ಹೋರಾಡಿ ನಕ್ಕನಲ್ಲಿದ್ದಂತ ಶಿವಾಜಿ ಮಹಾಪ್ಪ ಅವರ ಸಾಕಿನ ಕಲಬೆಳಗಿ ಇವರನ್ನ ಮಾಲ್ಪಕರನ್ನು ಕಂಡು 51 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ರಾಯನೂರು ಸಿದ್ಧ ಮುತ್ಯಮಾಳಿಗಿರ ಕುಂಡಿಗಿ ರೇವಣ ಸಿದ್ಧ ಅಡ್ಡೇಶ್ವರ ಕೋಟೆ ಕಾಪಾಡಲಿ ಎಂದು ಆ ದೇವರಲ್ಲಿ ಬೇಡಿಕಿರುವುದು. ಹೇಳ್ಕೊಂಡು ಬಂದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಚಂದ ಹಾಡ ಹಾಡಿದ್ರು ನಮ್ಮ ಅಂದ್ರೆ ಕಾಜಿ ಬೆಳಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವರು ಅಂಥೇಳಿ. ನಿಮಗೂ ಈ ರೀತಿ ಡೊಳ್ಳಿನ ಸಂಘದವರು ಹಾಡ ಹಾಡೋರು ಬೇಕಾಗಿದ್ರಂದ್ರೆ ಯಾವುದೋ ನಿಮ್ಮ ಮನೆ ಕಾರ್ಯಕ್ರಮದೊಳಗೆ ಅಂದ್ರೆ ಮದ್ವೆ ಒಳಗದು ದೇವ್ರಾಗ ಕರೆಸ್ಕೊಂಡಿದ್ರಿ, ಇಲ್ಲ ಮನೆ ಶಾಂತಿ ಒಳಗದು ದೇವ್ರಾಗ ಕರೆಸ್ಕೊಂಡಿದ್ರಿ, ಅವಾಗ ಇಲ್ಲ ನಿಮ್ಮ ಊರಾಗ ಜಾತ್ರೆ ಅದು ಇದ್ದು ಅಂದ್ರೆ ಅವಾಗ ಈ ರೀತಿ ಡೊಳ್ಳಿನ ಹಾಡ ಹಾಡೋರು ಬೇಕಾಗಿದ್ರಂದ್ರೆ ನಮ್ಮ ಕಾಜಿ ಬೆಳಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರನ್ನ ಸಂಪರ್ಕ ಮಾಡಿರಿ. ಅವ್ರು ಬಂದು ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮದೊಳಗೆ ಡೊಳ್ಳಿನ ಹಾಡ ಹಾಡಿ ಕೊಟ್ಟು ಹೋಗ್ತಾರೆ. ಭಾಳ ಚಂದ ಹಾಡ ಹಾಡ್ತಾರೆ, ಮನ ಮುಟ್ಟುವಂಗೆ ಹಾಡ ಹಾಡ್ತಾರೆ. ಅದಲ್ದನೆ ಇಂದಿಗಿನ ಯುವ ಪೀಳಿಗೆಯವರಿಗೆ ಅಂದ್ರೆ ಈಗಿನ ಜನ್ರೇಷನ್ದವ್ರಿಗೆ ಹೆಂಗೆ ಜನಪದ ಸಾಹಿತ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಏನು ಮಾಡ್ತಾರೆ, ಎಲ್ಲ ಅವ್ರ ಹಾಡಿನ ಮುಖಾಂತರ ಎಲ್ಲರಿಗೆ ಮನ ಪರಿವರ್ತನೆ ಆಗುವಂಗೆ ಹಾಡ ಹಾಡಿ ಏನು ಮಾಡ್ತಾರೆ ತಿಳಿಸ್ಕೊಡ್ತಾರೋ. ನೋಡ್ರಿ, ನಾ ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕೆ ಅದನ್ನು. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರತಿಯೊಬ್ಬರಿಗೆಲ್ಲ ನಿಮ್ಮ ಡೊಳ್ಳಿನ ಸಂಘದವ್ರಿಗೆ, ಇಲ್ಲಿ ಸುತ್ತಮುತ್ತ ಹಳ್ಳಿನವ್ರು ಡೊಳ್ಳಿನ ಸಂಘದವ್ರು ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಡೊಳ್ಳಿನ ಸಂಘದವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ. ಪ್ರತಿಯೊಬ್ಬರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಯಾರೇ ಇರಲಿ, ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಡೊಳ್ಳಿನ ಸಂಘದವ್ರು ಪ್ರತಿಯೊಬ್ಬರೆಲ್ಲ ಯಾವ ಊರಾಗ ಬೇಕಾದವ್ರು ಇರಿ, ಎಲ್ಲರೂ ಪ್ರತಿಯೊಬ್ಬರೆಲ್ಲ ನಾನು ಕರೆದಿರಿ ಅಂದ್ರೆ ಬಂದು ನಿಮ್ಮ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದೊಳಗೆ ನಾನು ಅಪ್ಲೋಡ್ ಮಾಡ್ತಾನು. ಅದಲ್ದನ ಡೊಳ್ಳಿನ ಸಂಘದವ್ರು ಅಷ್ಟೇ ಅಲ್ಲ, ನಮ್ಮ ಭಜನಾ ತಂಡಗಳು ಇರ್ತಾವ್ರಿ, ಭಜನಾ ಹಾಡೋರು ನೀವು ಕರೆದ್ರಿ ಅಂದ್ರೆ ಬಂದು ನಿಮ್ಮ ವಿಡಿಯೋ ಮಾಡ್ತಾನು. ಅದಲ್ದನ ಎಲ್ಲಮ್ಮ ದೇವಿ ಚೌಡ್ಕಿ ಏನು ಹಾಡ ಹಾಡ್ತಿರಲ್ರಿ, ಅವ್ರಿಗೂ ಕೂಡ ಎಲ್ಲರೂ ನೀವು ಚೌಡ್ಕಿ ಹಾಡೋದು ವಿಡಿಯೋ ಮಾಡೋರು ಇದ್ರಿ ಅಂದ್ರೆ ನಾನು ಕರೆದ್ರಿ ಅಂದ್ರೆ ಬಂದು ನಾ ಏನು ಮಾಡ್ತಾನು ನಿಮ್ಮ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಈಗಿನ ಜನ್ರೇಷನ್ದವ್ರಿಗೆ ಏನು ಮಾಡ್ತೇನೆ ರೀ, ನಿಮ್ಮ ಹಾಡುಗಳನ್ನು ಇನ್ನಷ್ಟು ಉಳಿಸ್ರಿ, ಬೆಳೆಸ್ಲಕ್ಕ ನಿಮ್ಗೆಲ್ಲರಿಗೆ ಪ್ರೋತ್ಸಾಹ ಮಾಡ್ಲಕ್ಕ ನಾನು ಅನುಕೂಲ ಮಾಡಿಕೊಡ್ತಾನು. ಅದಕ್ಕೆ ನೋಡ್ರಿ, ಇವತ್ತನ ಕಾಜಿ ಬೆಳಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಹಾಡ ಹಾಡಿದ ಹಾಕಿನು. ನಾಳೆಗೆ ಅಂದ್ರೆ ಪ್ರತಿಯೊಬ್ಬರದ್ದು ಏನು ನಾವು 2 ತಂಡಿನವ್ರು ಅದ್ರಲ್ರಿ, ನೀವು ಪ್ರತಿಯೊಬ್ಬರ ಡೊಳ್ಳಿನ ಸಂಘದವ್ರು ಎರಡೆರಡು ಹಾಡ ಹಾಡಿರಿ ಒಂದೊಂದು ಡೊಳ್ಳಿನ ಸಂಘದವ್ರು. ಈಗ ಫಸ್ಟ್ ಏನು ಮಾಡ್ತಾನು, ಒಂದೊಂದು ಹಾಡ ಹಾಕ್ತಾನೆ. ಫಸ್ಟ್ ಇವತ್ತು ಕಾಜಿ ಬೆಳಗಾರ್ದು ಹಾಕಿನು, ನಾಳೆಗೆ ಕುಮಟೆ ರೇವಣ ಸಿದ್ದೇಶ್ವರ ಡೊಳ್ಳಿನ ಸಂಘದವ್ರು ಹಾಡ ಹಾಡಿದ ಹಾಕ್ತಾನು. ತದನಂತರ ನಮ್ಮ ಕಲಬುಳಗಿ ಮಡ್ಡಿ ಸಿದ್ದೇಶ್ವರ ಡೊಳ್ಳಿನ ಸಂಘದವ್ರು ಏನು ಹಾಡ ಇರಲ್ರಿ ಅವ್ರದ್ದು ಹಾಡ ಹಾಕ್ತಾನು. ಪ್ರತಿಯೊಬ್ಬರೆಲ್ಲ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಂದು ಮೊದಲು ಹಾಕ್ಯಾರು ನಿಮ್ಮದು ಮೊದಲು ಹಾಕ್ಯಾರು ಅಂತೇಳಿ ಏನೂ ಇಲ್ಲ. ಎಲ್ಲರದು ಲೇಟಾಗಿ ಹಾಕಿದ್ರು ಲೇಟೆಸ್ಟಾಗಿ ಹಾಕ್ತಾನೆ. ಪ್ರತಿಯೊಬ್ಬರದೆಲ್ಲ ನಿಮ್ಮ ಡೊಳ್ಳಿನ ಸಂಘ ಬೆಳೆಸ್ಲಾಕ ಇನ್ನಷ್ಟು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ನಿಮಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನಾ ನಿಮ್ಮ ಸೇವೆ ಮಾಡ್ಲಕ್ಕ ನಿಂತನು. ಯಾವಾಗಲೂ ನಾ ನಿಮ್ಮ ಮನೆ ಮಗಳು, ನಿಮ್ಮ ಬೆನ್ನ ಹಿಂದೆ ನಾ ಯಾವಾಗಲೂ ಇರ್ತನು. ಇದೇ ರೀತಿ ನಿಮ್ದು ಇನ್ನಷ್ಟು ಡೊಳ್ಳಿನ ಸಂಘಗಳು ಬೆಳೆಯಲಿ ಅಂತೇಳಿ ನಾ ಹಾರೈಸ್ತನು. ಪ್ರತಿಯೊಬ್ಬರೆಲ್ಲ ವಿಡಿಯೋಗಳನ್ನ ಚೆಂದಂಗೆ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಸಂದೇಶ ಕೊಡ್ತನು. ಆದಷ್ಟು ಎಲ್ಲರೂ ಡೊಳ್ಳಿನ ಸಂಘದವರಾಗಲಿ, ಭಜನಾ ಮಂಡಳಿಗಳಾಗಲಿ,
ಚೌಡ್ಕಿ ಹಾಡ ಹಾಡೋರು ಅಂದ್ರೆ ಸಂಘದವ್ರಿಗೆ ಆಗಲಿ ನಾ ಪ್ರೋತ್ಸಾಹ ಕೊಡ್ತೇನೆ ಅಂತ ಹೇಳ್ತಾ ನಾ ಮುಂದಿನ ವಿಡಿಯೋದಾಗ ಭೇಟಿ ಹಾಕೋನು. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್.